ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇದು ಬಂದು ಮುಹೂರ್ತಮ್ ಡೇ ವ್ಲಾಗ್ ಪಾರ್ಟ್ 2. ಸೊ ಪಾರ್ಟ್ 2ನಲ್ಲಿ ಲೈಕ್ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ತೀರ, ಗಂಡೆಗೆ ಕಂಕಣ ಕಟ್ಟೋದಾಗಲಿ ಮತ್ತು ಕೆಲವೊಂದು ಶಾಸ್ತ್ರಗಳೆಲ್ಲ ಮಾಡಿದ್ವಿ. ಸೊ ಅದೆಲ್ಲ ಆದಮೇಲೆ ಇವಾಗ ಗಂಡನ್ನ ಕರ್ಕೊಂಬರ್ತಾರೆ ಹೊರಗಡೆ, ಈ ಥರ ದೇವಸ್ಥಾನದ ಹತ್ರ ಇರಿಸ್ಬಿಟ್ಟು, ಅಂದರೆ ಬಟ್ಟೆ ಎಲ್ಲ ಚೇಂಜ್ ಎಲ್ಲ ಮಾಡ್ಕೋಬೇಕು. ಸೊ ಅದಾದಮೇಲೆ ಅಲ್ಲಿ ಒಳಗಡೆ ಹೆಣ್ಣಿಗೆ ಕಂಕಣ ಕಟ್ಟುವಂಥ ಶಾಸ್ತ್ರ ಕೂಡ ನಡೀತಾ ಇರುತ್ತೆ. ಆ್ಯಕ್ಚುಲಿ ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಹೊರಗಡೆ ಇದ್ದಿದ್ದರಿಂದ ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಒಳಗಡೆ ಹೋದ್ಮೇಲೆ ಹೆಣ್ಣಿಗೆ ಅಂದರೆ ಗಂಡಿನ ಕಡೆಯಿಂದ ನಾವು ಏನೆಲ್ಲ ಒಡವೆ ಕೊಡಬೇಕಲ್ವ, ಸೊ ಆ ಒಡವೆಗಳನ್ನೆಲ್ಲ ತೋರಿಸ್ಬಿಟ್ಟು ಅಲ್ಲೇ ಹಾಕ್ತಾ ಇದ್ದೀವಿ. ಸೊ ಈ ಒಂದು ಶಾಸ್ತ್ರ ಇವಾಗ ನಡೀತಾ ಇದೆ. ಸ್ವಲ್ಪ ಸೈಡಿಂದ ಮೇಡಮ್ 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 ಸ್ವಲ್ಪ ಸೈಡಿಂದ. ಏನಾರೋ ಒಂದು ಕುಡಿ. ನಂದೀಶ್ ಅಲ್ಲೋಗಿ ನಿಮಿಷ. ಮುಂದೆ ಸರಿಯಾಗಿ ಕೊಡ.
ಮೇಡಮ್ ಮೇಡಮ್ ಸೊ ಈ ರೀತಿಯಾಗಿ ಮದುವೆ ಹೆಣ್ಣಿಗೆ ನಮ್ಮ ಕಡೆಯಿಂದ ಕೊಡುವಂತಹ ಒಡವೆಗಳನ್ನು ಕೂಡ ಹಾಕಿ, ಮತ್ತು ಇವಾಗ ಮದುವೆ ಹೆಣ್ಣಿಗೂ ಕೂಡ ಎಲೆ ಶಾಸ್ತ್ರ ಅಂತ ಮಾಡ್ತಾರೆ. ಅದೇ ನಾನು ಲಾಸ್ಟ್ ಟೈಮ್ ನಿಮಗೆ ಕೇಳಿದ್ನಲ್ಲ ಈ ಶಾಸ್ತ್ರದ ಹೆಸರೇನು ಅಂತ. ಸೊ ಅದನ್ನು ಬಾಳೆ ಎಳೆ ಶಾಸ್ತ್ರ ಅಂತಲೂ ಕರೀತಾರಂತೆ. ಸೊ ಆ ಶಾಸ್ತ್ರನ ಮಾಡ್ತಾರೆ. ಅದಾದಮೇಲೆ ಇಲ್ಲಿಂದ ಮತ್ತೆ ನಾವು ಗಂಡನ ಕರ್ಕೊಂಬರೋಕ್ಕೆ ಅಂತ ಹೋಗ್ತೀವಿ ಹೊರಗಡೆ. ಸೊ ಗಂಡನ ಅದೇ ಕಾಶಿಗೆ ಹೋಗ್ತೀನಿ ನಾನು ಅಂತ ಗಂಡ ಹೇಳ್ತಾರೆ. ಮತ್ತು ಅವರ ಹೆಣ್ಣಿನ ತಂದೆ ತಾಯಿ ಕಾಶಿಗೆ ಹೋಗಬೇಡಿ, ನಮ್ಮ ಮಗಳನ್ನೇ ಕೊಡ್ತೀವಿ, ಮದುವೆ ಮಾಡಿಕೊಂಡು ನಿಮ್ಮ ಜೊತೆಲಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಶಾಸ್ತ್ರ ಇವಾಗ ಆಯ್ತು ಅಣ್ಣ ಚೂರಿಂದ ಸ್ವಲ್ಪ ಹಿಂದೆ ಬನ್ನಿ. ಮೇಡಮ್ ಹಿಂದೆ ಬಂದ್ಬಿಡಿ ಮೇಡಮ್. ಬರ್ಲಿ ಬರ್ಲಿ ಸುಮ್ಮನೆ ಅವ್ರು ಸ್ವಲ್ಪ ಹಿಂದೆ ಬನ್ನಿ ಬ್ರದರ್. ಅಲ್ಲೋ ಬ್ರದರ್ ಹಿಂದೆ, ಬ್ರದರ್ ಹಿಂದೆ ಸ್ವಲ್ಪ, ಆಮೇಲೆ ಹೋಗಿರು ಬನ್ನಿ ಬ್ರದರ್. ವಿಡಿಯೋ ಈ ಒಂದು ಶಾಸ್ತ್ರನ ಬಂದು ಕಾಶಿ ಯಾತ್ರೆ ಶಾಸ್ತ್ರ ಅಂತ ಕರೀತಾರೆ. ಆದರೆ ನನಗೆ ಗೊತ್ತಿಲ್ಲ, ಲೈಕ್ ಇದು ಬಂದು ಪುರಾತನ ಕಾಲದಿಂದನೂ ಬಂದಿರುವಂಥ ಶಾಸ್ತ್ರ. ಬಟ್ ಈ ಶಾಸ್ತ್ರ ಎಷ್ಟು ಮಟ್ಟಿಗೆ ಸರಿ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನನಗೇನು ಅನಿಸುತ್ತೆ ಅಂದರೆ, ಇವಾಗ ಒಂದು ತಂದೆ ತಾಯಿ ತನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ, ಆ ಗಂಡು ಆ ತಂದೆ ತಾಯಿಯ ಕಾಲು ತೊಳೆದು ನಿಮ್ಮ ಮಗಳನ್ನ ಕೊಡಿ ಅಂತ ಕೇಳ್ಕೋಬೇಕು ತಾನೆ. ಬಟ್ ಇದು ಯಾಕೆ ಈ ಥರ ಇದೆ ಅಂತ ನನಗೆ ನನ್ನ ಮದುವೆ ಟೈಮಿಂದನೂ ನನ್ನ ತಲೆಯಲ್ಲಿ ಓಡ್ತಾ ಇರುವಂಥ ಒಂದು ಕ್ವೆಶನ್ನು. ಒಂದು ದೊಡ್ಡ ದಾನ ಅಂದರೆ ಕನ್ಯಾದಾನ. ನಮ್ಮ ಮಗಳನ್ನೇ, ನಮ್ಮ ಕನ್ಯಾನೇ ನಾವು ದಾನ ಮಾಡ್ತಾಯಿದ್ದೀವಿ ಒಂದು ಗಂಡಿಗೆ ಅಂತ ಅಂದರೆ, ಸೊ ಇದನ್ನು ಗಂಡು ತಾನೇ ಕಾಲು ತೊಳೆದ್ಬಿಟ್ಟು ಓಕೆ ನನಗೆ ಕನ್ಯಾದಾನ ಮಾಡಿಕೊಡಿ ಅಂತ ಕೇಳ್ಕೋಬೇಕು. ಬಟ್ ಇದು ಯಾಕೆ ಹೀಗೆ ಅಂತ ನನಗೆ ತುಂಬಾ ಜಾಸ್ತಿ ಇದು ಯಾವಾಗಲೂ ಕಾಡ್ತಾನೆ ಇರುತ್ತೆ. ನಾನು ಎಲ್ಲೇ ಈ ಥರ ತಂದೆ ತಾಯಿ ಕಾಲು ತೊಳೆಯೋದನ್ನ ನೋಡಿದ್ರೆ ನನಗೆ ಅದೇ ಕ್ವೆಶನ್ ಮನಸ್ಸಿಗೆ ಬರೋದು. ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಸರಿ, ಅದೆಷ್ಟು ಮಟ್ಟಿಗೆ ಇದು ಅಂತ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಇದ್ರದ್ದು ಪ್ರಾಪರ್ ಎಕ್ಸ್ಪ್ಲನೇಷನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಇವಾಗ ಅಣ್ಣಂದಿರು ಮತ್ತು ತಮ್ಮಂದಿರು ಯಾರು ಇರ್ತಾರಲ್ಲ, ಸೊ ಅವರು ಬ್ರೇಸ್ಲೆಟ್ ಒಬ್ರು ಹಾಕ್ತಾಯಿದ್ರು, ಒಬ್ಬರು ಚೈನ್ ಹಾಕ್ತಾಯಿದ್ರು, ಒಬ್ಬರು ಚಪ್ಪಲಿ ಹಾಕಿದ್ರು. ಸೊ ಈ ರೀತಿಯಾಗಿ ಮಾಡ್ತಾಯಿದ್ರು. ಅವನು ಬರುದಿಲ್ಲ
ಸೊ ಈಗ ಕಾಶಿ ಯಾತ್ರೆ ಶಾಸ್ತ್ರ ಮುಗೀತು. ಸೊ ಈ ಶಾಸ್ತ್ರ ಆದಮೇಲೆ ಮತ್ತೆ ಗಂಡಿಗೆ ಅಂದರೆ ಹೆಣ್ಣಿನ ತಂದೆ ತಾಯಿನೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮತ್ತು ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊತಾರೆ. ಅದಾದಮೇಲೆ ಅಲ್ಲಿ ಕೆಲವೊಂದು ಪೂಜೆ ಎಲ್ಲ ಮಾಡಿ ಮತ್ತು ಮಾಂಗಲ್ಯ ಧಾರಣೆ ಶಾಸ್ತ್ರ ಅಂದರೆ ತಾಳಿ ಕಟ್ಟುವಂಥ ಶಾಸ್ತ್ರ ಬರುತ್ತೆ. ಸೊ ಆಮೇಲೆ ಧಾರೆ ಎಲ್ಲ ಉಯ್ಯೋದು, ಸೊ ಅದೆಲ್ಲ ಕೂಡ ಬರುತ್ತೆ. ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಧಾರೆ ಹೋದ್ರು. ಸೊ ಚೆನ್ನಾಗಿತ್ತು ಒಂಥರ ಅಲ್ವಾ, ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ಹಾಗೂ ಆಂಟಿ ಮತ್ತು ಅಂಕಲ್, ಅಂದರೆ ಅಂಕಲ್ ಬಂದುಬಿಟ್ಟು ಪುನೀತ್ಗೆ ಸೈನ್ಸ್ ಮೇಸ್ಟ್ರ್ ಅಂತೆ. ಪುನೀತ್ಗೆ ಮತ್ತು ಹೇಮಂತ್ ಅಣ್ಣಂಗೆ ಇವ್ರಿಗೆಲ್ರಿಗೂ, ಸುಮಂತ್ಗೂ ಇದ್ರು ಅಲ್ವೋ ಗೊತ್ತಿಲ್ಲ, ಸೈನ್ಸ್ ಮೇಸ್ಟ್ರ್ ಅಂತೆ. ಸೊ ಇವರು ಕೂಡ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಸೊ ಪುನೀತ್ ಅಂತೂ ಯಾವಾಗಲೂ ಮೇಸ್ಟ್ರು ಅಂತಲೇ ಕರೆಯೋದು. ಹಾಗೂ ಲಾಸ್ಟ್ ವ್ಲಾಗಲ್ಲಿ ನೋಡ್ಬಿಟ್ಟು ತುಂಬ ಜನ ಅಮ್ಮ ಸಿಂಪಲ್ ಸ್ಯಾರಿನೇ ಹಾಕ್ಕೊಂಡಿದ್ರು ಅಂತ ಅಂದ್ಕೊಂಡಿದ್ರು. ಇಲ್ಲ, ಸಿಂಪಲ್ ಸ್ಯಾರಿ ಅಮ್ಮ ಬರೀ ಬೆಳಗ್ಗೆ ಶಾಸ್ತ್ರಕ್ಕೋಸ್ಕರ ಹಾಕ್ಕೊಂಡಿದ್ರು. ಅದಾದಮೇಲೆ ಮತ್ತೆ ಸ್ಯಾರಿ ಚೇಂಜ್ ಮಾಡಿಕೊಂಡು ಅವರು ಈ ಒಂದು ರೇಷ್ಮೆ ಸೀರೆನ ಉಟ್ಟಿದ್ರು. ಹಾಗೂ ಯಾಕೆ ನಿಮ್ಮ ಅತ್ತೆಗೆ ಏನು ಮೇಕಪ್ ಏನೂ ಮಾಡಿಸಿಲ್ಲ ನೀವು ಅಂತ ಕೇಳ್ತಾನೆ ಇದ್ರಿ. ಅಮ್ಮಂಗೆ ಇಷ್ಟ ಇಲ್ಲ ಮೇಕಪ್, ಆ ಥರ ಎಲ್ಲ ತುಂಬ ಜಾಸ್ತಿ ಇಷ್ಟ ಇಲ್ಲ ಅವ್ರಿಗೆ. ನಾವು ತುಂಬ ಹಿಂಸೆ ಮಾಡ್ತೀವಿ, ಒಂದು ಸ್ವಲ್ಪ ಲಿಪ್ಸ್ಟಿಕ್ ಆ ಥರ ಏನಾದರೂ ಹಚ್ಕೊಳ್ಳಿ ಅಂತ. ಇಲ್ಲ ಇಲ್ಲಪ್ಪ, ನಂಗೆ ಅದೆಲ್ಲ ಏನೂ ಇಷ್ಟ ಇಲ್ಲ, ನಂಗೆ ಅದೆಲ್ಲ ಏನೂ ಬೇಡ ಅಂತ ಹೇಳ್ತಾರೆ. ಸೊ ಅದರಿಂದ ಅವ್ರು ಏನೂ ಹಚ್ಕೊಂಡಿರಲಿಲ್ಲ.
ಹಾಗೂ ಅದಾದಮೇಲೆ ಬರೋದು ಬಂದು ನಮ್ಮ ಅಪ್ಪ ಅಮ್ಮ ಸೊ ಮಮ್ಮಿ ಡ್ಯಾಡಿ ಲಾಸ್ಟಲ್ಲಿ ಅಂದರೆ ಒಂದು ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋಷ್ಟರಲ್ಲಿ ಮಾಂಗಲ್ಯ ಧಾರಣೆ ಮುಗ್ದೋಗ್ಬಿಟ್ಟಿತ್ತು. ಬಿಕಾಸ್ ಮನೇಲಿ ಮಕ್ಕಳಿಗೆ ಎಬ್ರಿಸಿ ಅವ್ರಿಗೆ ತಿನ್ನಿಸಿ ಕುಡಿಸಿ ಹಾಲೆಲ್ಲ ಕುಡಿಸಿ ಕರ್ಕೊಂಬರೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಪರವಾಗಿಲ್ಲ ಬಿಡು ಮಮ್ಮಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮಂಗೆ ಬೇಜಾರು, ನನ್ನ ಏನು ಶಾಸ್ತ್ರನೂ ನೋಡೋಕ್ಕಾಗಲಿಲ್ವಲ್ಲ, ಅಷ್ಟು ಬೇಗ ಮದುವೆಗೆ ಬಂದ್ಬಿಟ್ಟು ಏನು ಶಾಸ್ತ್ರನೂ ನೋಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು. ಏನು ಮಾಡೋಕ್ಕಾಗುತ್ತಲ್ವ ಕೆಲವೊಮ್ಮೆ, ಅಂದರೆ ಮಕ್ಕಳಿರೋದ್ರಿಂದ ಇವಾಗ ನಾನು ಮಕ್ಕಳನ್ನ ನೋಡ್ಕೊಂಡಿದ್ದಿದ್ರೆ ನಾನು ಪ್ರಾಬ್ಲಿ ಇಲ್ಲಿ ಮುಂದೆ ನಿಂತು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಸರಿ ಆಯಿತು ಬಿಡು, ಹೋಗಲಿ, ಏನು ಬೇಜಾರು ಮಾಡ್ಕೊಬೇಡ ನೀನು ಅಂತ ಹೇಳಿದೆ. ಅಂದರೂ ಬೇಜಾರು ಮಾಡ್ಕೊಂಡಿದ್ರು, ಇವಾಗ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಇಲ್ಲಿ ಲಚ್ಚು ಕೂಡ ನೋಡ್ಬೋದು. ಸೊ ಲಚ್ಚು ಕೂಡ ಈ ಒಂದು ಸ್ಯಾರಿನ ಉಟ್ಟಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಲಚ್ಚುಗೆ ಏನಕ್ಕೆ ಮೇಕಪ್ ಮಾಡಿಸಿಲ್ಲ ನೀವು ಅಂತ ಕೇಳ್ತಾಯಿದ್ರಿ. ಲಚ್ಚುಗೆ ನಾನು ಮಾಡಿಸ್ಕೋಬೇಡ ಅಂತ ಏನೂ ಹೇಳಿರಲಿಲ್ಲ. ಅವಳೇ ಬೇಡ ಕಡೆ ನಂಗೆ ಆಗಲ್ಲ, ಲಡ್ಡು ಬೇರೆ ಇದ್ದಾನೆ, ನಾನು ಲಡ್ಡುನೇ ಕ್ಯಾರಿ ಮಾಡಲ, ಅಥವಾ ನನ್ನ ಸ್ಯಾರಿ ಡ್ರೇಪಿಂಗು ಮತ್ತು ಮೇಕಪ್ಪು ಅದೆಲ್ಲ ನನ್ನ ಕೈಲಿ ಆಗಲ್ಲ, ನಾನು ಆರಾಮಾಗಿ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿಂದರೆ ಅವಳು ಚೆನ್ನಾಗಿ ಎಲಿಗೆಂಟಾಗಿ ರೆಡಿ ಆಗಿದ್ಲು. ಬಟ್ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡಿಸಿರಲಿಲ್ಲ ಅಷ್ಟೇ. ಮೇಡಮ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳೆ. ಅಯ್ಯೋ ಲಚ್ಚು ಆಲ್ರೆಡಿ ಇಲ್ಲೇ ಮಾಡಿಸು ಇದೆ. ಆಮೇಲೆ ಅವ್ನು ಅರ್ಜೆಂಟ್ ಅದ. ಹಾಗೂ ಇಲ್ಲಿ ನೋಡ್ಬೋದು. ಸೊ ಇವಳು ಬಂದು ನನ್ನ ಕಸಿನ್ ಮಗಳು. ಡ್ಯಾಡಿ ಬಂದ್ಬಿಟ್ಟು ಲಕ್ಷಿತ್ ಒಬ್ಬನಿಗೆ ಚಿಪ್ಸ್ ಪ್ಯಾಕೆಟ್ ತೊಗೊಂಬಂದಿದ್ರು, ಅದಕ್ಕೆ ಅವಳಿಗೆ ಚಿಪ್ಸ್ ಪ್ಯಾಕೆಟ್ ತೊಗೊಂಬಂದಿಲ್ಲ ಅಂತ ಮುನ್ಸ್ಕೊಂಡು ಆ ಕಡೆ ಹೋಗ್ಬಿಟ್ಟು ನಿಂತಿದ್ಲು. ಸರಿ ಲಕ್ಷಿತ್ಗೆ ಕೊಡೋ ಒಂದು ಅಂತ ಕೊಡಿಸಿದ್ರೆ ಅದನ್ನು ಈಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದು, ತಿಂತಾನೂ ಇರಲಿಲ್ಲ. ಎಷ್ಟು ಕ್ಯೂಟಾಗಿ ಅನಿಸ್ತಾಯಿತ್ತು ಗೊತ್ತಾ, ಹೆಣ್ಮಕ್ಳು ಮನ್ಸ್ಕೊಳ್ಳೋದು ಅಥವಾ ನಗೋದು ಎಲ್ಲ ಏನೋ ಒಂಥರ ಕ್ಯೂಟಾಗಿರುತ್ತಲ್ವ, ಪ್ರತಿಯೊಂದು ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಇವನೇ ಹೇಗೆ ಗೊತ್ತಾ, ಅವಳು ತಿಂತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕೊಡು ಚಿಪ್ಸ್ ಅಂತ ಅಂತಿದ್ದ, ಅವಳ ಆಮೇಲೆ ಈಸ್ಕೊಂಡು ಆ ಕಡೆ ತಿರ್ಕೊಂಡು ತಿಂತಾ ಇದ್ಲು. ಸೊ ಇವಾಗ ಇಲ್ಲಿ ಎಲ್ಲರೂ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ರು ಹೊರಗಡೆ ಕೂತ್ಕೊಂಡು. ನಮ್ಮ ಕಡೆಯಿಂದ ಇನ್ನೂ ಸುಮಾರು ಜನನ ಕರೆದಿದೆ. ಸೊ ಅವ್ರು ಯಾರೂ ಬಂದಿರಲಿಲ್ಲ. ಬೇಜಾರಾಯಿತು, ಲೈಕ್ ಅಷ್ಟು ದೂರ ಹೋಗ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ನ ಕೊಟ್ಬಿಟ್ಟು ಬಂದಿದ್ದೆ, ಬಟ್ ಯಾರೂ ಸ್ವಲ್ಪ ಜನ ಬಂದಿರಲಿಲ್ಲ. ಸೊ ಪರವಾಗಿಲ್ಲ ಬಿಡಿ, ಅವ್ರ ಇದಕ್ಕೆ ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಅಲ್ಲಿ ನಕ್ಕೊಂಡು ಕೂತ್ಕೊಂಡಿದ್ವಿ. ಹಳೇದನ್ನ ರೆನೋವೇಟ್ ಮಾಡ್ತಿದ್ದಾರೆ. ನಿನ್ನೆ ಪಾರ್ಕಿಂಗ್, ಒಂದು ಬೈಕ್ ಪಾರ್ಕಿಂಗ್ ಮಾಡೋದು ಜಾಗ ಇಲ್ಲ. ಲಕ್ಷಿ ನಿಹಿರಾ ಧಾರೆ ಎಲ್ಲ ಮುಗಿದ ಮೇಲೆ ಸೊ ಇವಾಗ ಅರುಂಧತಿ ನಕ್ಷತ್ರ ಶಾಸ್ತ್ರನೂ ಕೂಡ ಮುಗಿಸ್ಕೊಂಡು ಒಳಗಡೆ ಬಂದರು. ಸೊ ಒಳಗಡೆ ಬಂದಮೇಲೆ ಇನ್ನೂ ಕೆಲವೊಂದು ಶಾಸ್ತ್ರಗಳಿದೆ. ಅದಾದಮೇಲೆ ಕಂಕಣ ಬಿಚ್ಚು ಶಾಸ್ತ್ರ. ಸೊ ಇದೆಲ್ಲ ನಡೀತಾನೇ ಇತ್ತು. ನಾವಿನ್ನೂ ಊಟ ಮಾಡಿರಲಿಲ್ಲ. ನಾವು ಹೆಣ್ಣು ಗಂಡು ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡಿರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ವಿ. ಬರಲ್ಲಕ್ಕ, ಅವ್ರು ಫುಲ್ ಟಯರ್ಡ್ ಆಗಿದ್ದಾರೆ. हेलो हेलो, मेरा पास है फोन.
ಸೊ ಇದೆಲ್ಲ ಆದಮೇಲೆ ಫ್ಯಾಮಿಲಿ ಫೋಟೋಸ್, ಗ್ರೂಪ್ ಫೋಟೋಸ್ ಎಲ್ಲ ಕೂಡ ತೆಗೆಸ್ಕೊತಾ ಇದ್ವಿ. ಹಾಗೂ ತುಂಬ ಒಳ್ಳೆ ಪಿಕ್ಚರ್ಸ್ನ ಕೂಡ ತೆಗೆದಿದ್ದಾರೆ. ಸೊ ಇನ್ನೂ ಪಿಕ್ಚರ್ಸ್ ಯಾವುದೂ ಸಿಕ್ಕಿಲ್ಲ ನಮಗೆ. ಸೊ ಸಿಕ್ಕಿದಾಗ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಒಂದು ರೀಲ್ ಕೂಡ ಮಾಡಿದ್ವಿ. ಪ್ರಾಬ್ಲಿ ಅದು ನೈಟ್ ಅನಿಸುತ್ತೆ, ನಾವು ರಿಸೆಪ್ಷನ್ ಟೈಮಲ್ಲಿ ಒಂದು ಮಾಡಿದ್ವಿ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಆ ಒಂದು ವಿಡಿಯೋ. ಸೊ ಅದನ್ನು ಕೂಡ ಆದಷ್ಟು ಲೈಕ್ ಸಿಕ್ಕಿದ ತಕ್ಷಣವೇ ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಮಮ್ಮಿಯವ್ರನ್ನ ಕರೀತಾ ಇದ್ರು. ಮಮ್ಮಿಯವರು ಅಲ್ಲಿ ಹೊರಗಡೆ ಕೂತಿದ್ರು. ಸೊ ಬನ್ನಿ ಅಂತ ಕರಿತಾನೆ ಇದೆ. ಸೊ ಅವ್ರು ಬಂದಮೇಲೆ ಕೂಡ ಪಿಕ್ಚರ್ಸ್ ತೆಗೆದ್ವಿ, ಬಟ್ ಅದು ವಿಡಿಯೋ ಇಲ್ಲ. ಮಾಡಿ ತಟ್ಟೆ ಕುಡಿಬೇಕು ಚಳ್ಳ ಅಂತ, ತಟ್ಟೆನೆ ಬೀಳ್ಬೇಕು, ಹಂಗೇನೆ ಹೇಳ್ಬೇಕು 3 ಸತಿ. ನೋಡಿ ಇವಾಗ ಕೃತಿಕಾ ಆಗ್ತಾಳೆ ಜೋರಾಗಿ ಹಂಗೆ. ಸುಮಂತ್ ನೀನು ಹೆಂಗ್ ಎಸಿದ್ದೀರಾ ಅಂದ್ರೆ ಈಗ ನೋಡ್ತೀನಿ ನಾನು. ಫೈನಲಿ ಎಲ್ಲ ಶಾಸ್ತ್ರಗಳು ಕೂಡ ಮುಗೀತು. ಆ್ಯಂಡ್ ಲಾಸ್ಟಲ್ಲಿ ಇದು ಅಂತೂ ಮನಸ್ಸಿಗೆ ತುಂಬಾ ಬೇಜಾರಾಗುವಂಥ ಒಂದು ಟೈಮ್. ಸೊ ಕೃತಿಕಾ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅಲ್ಲಿ ಬಾಯ್ ಹೇಳ್ತಾಯಿದ್ರು. ಅದು ಇದು ಮಾತ್ರ ನಿಜವಾಗ್ಲೂ ಸಖತ್ತು ದುಃಖ ಕೊಡುತ್ತೆ. ಇವತ್ತಿಗೂ ಅಷ್ಟೇ, ನನ್ನ ಮದುವೆ ಆಗಿ ನಾನು ಹೋಗಬೇಕಾದ್ರೂ ಕೂಡ ಅಷ್ಟೇ ತುಂಬಾ ಹತ್ತಿದ್ದೆ. ನನ್ನ ತಂಗಿ ಮದುವೆ ಆಗ್ಬಿಟ್ಟು ಹೋಗಬೇಕಾದ್ರೂ ಹತ್ತಿದ್ದೆ. ಇನ್ಫ್ಯಾಕ್ಟ್ ಇವಾಗ ಕೃತಿಕಾ ನಮ್ಮ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬರ್ತಾ ಇರೋದು, ಬಟ್ ಅವಳು ಅಳೋದು ನೋಡ್ಬಿಟ್ಟು ನಮಗೂ ಕೂಡ ಅಳು ಬಂದುಬಿಡ್ತು. ನಾನು ಕೂಡ ಹತ್ಬಿಟ್ಟೆ, ನಮ್ಮ ಅತ್ತೆ ಹತ್ಬಿಟ್ರು, ಸುಮಂತ್ ಹತ್ಬಿಟ್ರು. ಸೊ ಎಲ್ರಿಗೂ ಕೂಡ ಅಳು ಬಂದ್ಬಿಡ್ತು. ಡೆಫಿನೆಟ್ಲಿ ಇದು ಯಾವುದೇ ಒಂದು ಹೆಣ್ಣನ್ನು ಕರಗಿಸುವಂಥ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬಾ ಬೇಜಾರಾಗ್ತಿತ್ತು. ಬಟ್ ಪ್ರತಿಯೊಬ್ಬರು ಹೆಣ್ಣಿಗೂ ಈ ಒಂದು ಫೇಸ್ ಆಫ್ ಲೈಫ್ ಬಂದೇ ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಎಸ್ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನನ್ನಿಂದ ಎಷ್ಟು ಮಟ್ಟಿಗಾಗುತ್ತೋ ಅಷ್ಟು ಮಟ್ಟಿಗೆ ನಾನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಮುಂದೆ ಹೋಗಿ ಕೃತಿಕನ ಹೇಗೆ ವೆಲ್ಕಮ್ ಮಾಡಿದ್ವಿ ಮತ್ತು ಏನೆಲ್ಲ ಆಯಿತು ಮನೆಗೆ ಹೋದ್ಮೇಲೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಹೀಗೆ ನೋಡ್ತಾ ಇರಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಬರೋಣ ಹಾಂ ಇಲ್ಲಿ ದೊಡ್ಡ ಬರೋಣ ಅನ್ಸಿದ್ದು